ನಮಸ್ತೆ ಕರುನಾಡು, ನಾನು ನಿಮ್ಮ ಕನ್ನಡಿಗ. ನಾವಿವತ್ತು ತುಂಬಾ ಪುರಾತನ ಕಾಲದ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ರಿ ಮಹರ್ಷಿಯವರು ಸ್ಥಾಪಿಸಿರುವ ಆತ್ಮಲಿಂಗ, ಇದು ಬಂದು ವಿರೂಪಾಕ್ಷಿ ಗ್ರಾಮದಲ್ಲಿ ಲೊಕೇಟ್ ಆಗಿರುವಂತ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀವಿ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರಸಿದ್ಧವಾದ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಏನಪ್ಪಾ ಅಂದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ 10 ತಾಂತ್ರಿಕ ದೇವತೆಗಳು ಮಹಾವಿದ್ಯೆ ಎಂದು ಕರೀತಾರೆ. ಅವರಲ್ಲಿ 8ನೆಯವಳು ಬಗಲಾಮುಖಿ ದೇವಿ. ಈ ಬಗಲಾಮುಖಿ ದೇವಿ ಯಾರು, ಅದ್ರ ಬಗ್ಗೆ ವಿವರಿಸ್ತೀನಿ. ಮೊದಲು ಆ ತಾಯಿ ದರ್ಶನ ಪಡೆಯೋಣ, ಬನ್ನಿ ವೀಕ್ಷಕ. ವೀಕ್ಷಕರೇ, ಇದೇ ನೋಡಿ ತಾಯಿ ಬಗಲಾಮುಖಿ ದೇವಿ ದೇವಸ್ಥಾನ. ಯಾರು ಈ ಬಗಲಾಮುಖಿ ಅಂದ್ರೆ, ಹಿಂದೂ ಧರ್ಮದಲ್ಲಿ ತಾಂತ್ರಿಕ ದೇವತೆ, 10 ತಾಂತ್ರಿಕ ದೇವತೆಯಲ್ಲಿ 8ನೇ ಶಕ್ತಿಯುತವಾದ ದೇವತೆ ಬಗಲಾಮುಖಿ ದೇವಿ. ಈ ವಿರೂಪಾಕ್ಷಿ ಸುಮಾರು ಒಂದು 500 ವರ್ಷಗಳ ಹಿಂದೆ ಒಂದು ತಾಂತ್ರಿಕ ವಿದ್ಯಾಲಯ ಆಗಿತ್ತು. ಅಂದ್ರೆ ಮಾಟ ಮಂತ್ರ ತಂತ್ರ ಇದನ್ನ ತಿಳಿಸುವಂತ ಒಂದು ದೇಗುಲ, ಅದು ಇದು ಮಹಾವಿದ್ಯಾಲಯ ಆಗಿತ್ತು. ವೀಕ್ಷಕರೇ, ಸುಮಾರು 500 ವರ್ಷಗಳ ಹಿಂದೆ ಚಾಲುಕ್ಯರ ದೊರೆಯಾದ ವಿಕ್ರಮಾದಿತ್ಯನವರು ಆ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡಿರೋದು. ವಿಶೇಷವಾಗಿ ಅಂದ್ರೆ, ಆ ತಾಯಿಗೆ ಹಳದಿ ಬಣ್ಣದ ಹೂಗಳಾಗ್ಬೋದು ಅಥವಾ ಹಳದಿ ಬಣ್ಣದ ವಸ್ತ್ರಗಳು, ಬಳೆಗಳು ಆ ತಾಯಿಗೆ ಸಮರ್ಪಣೆ ಮಾಡದೆ ತುಂಬಾ ಒಳ್ಳೇದಾಗತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಹಾಗೂ ವೀಕ್ಷಕರೇ, ಈ ತಾಯಿಯನ್ನ ಪೀತಾಂಬರಿ ದೇವಿ ಅಂತಲೂ ಕರೀತಾರೆ. ಪೀತಾಂಬರಿ ದೇವಿ ಅಂತಲೂ ಪ್ರಸಿದ್ಧವಾಗಿ ಆ ಬಗಲಾಮುಖಿ ದೇವಿಯನ್ನ ಕರೀತಾರೆ. ವೀಕ್ಷಕರೇ, ಇದು ಆ ತಾಯಿ ಬಗಲಾಮುಖಿ ದೇವಿಯ ಪ್ರಸಿದ್ಧ ವಿಶಿಷ್ಟತೆ. ಈ ತಾಯಿ ತುಂಬಾ ಪ್ರಸಿದ್ಧವಾದ ಶಕ್ತಿಯುತವಾದ 8ನೆಯವಳು, ತಾಂತ್ರಿಕ ದೇವತೆಯಲ್ಲಿ 8ನೆಯವಳು ಬಗಲಾಮುಖಿ ದೇವಿ. ಊರು ಬಂದು ವಿರೂಪಾಕ್ಷಿ ಗ್ರಾಮದಲ್ಲಿ ಲೊಕೇಟ್ ಆಗಿರ್ತದೆ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಬಂದು ವಿಸಿಟ್ ಮಾಡಿ ಆ ತಾಯಿ ದರ್ಶನವನ್ನ ಪಡೆಯಿರಿ. ನಿಮ್ಗೆ ಯಾವುದೇ ರೀತಿ ಮಾಟ ಮಂತ್ರ ತಾಂತ್ರಿಕದ ಇದರಲ್ಲಿ ಯಾವ್ದಾದ್ರು ಸಮಸ್ಯೆ ಇದ್ರೆ ಆ ತಾಯಿನ ಒಂದ್ಸಲ ವಿಸಿಟ್ ಮಾಡಿ ಆ ತಾಯಿನ ದರ್ಶನ ಪಡೆಯಿರಿ. ಖಂಡಿತ ಎಲ್ಲರಿಗೂ ಒಳ್ಳೇದಾಗತ್ತೆ. ವೀಕ್ಷಕರೇ, ಇದು ಆ ತಾಯಿ ಬಗಲಾಮುಖಿ ದೇವಿಯ ಮಹಿಮೆ ಪ್ರಸಿದ್ಧ ವೀಕ್ಷಕರೇ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಎಲ್ಲರೂ ತಪ್ಪದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.